ಭ್ರಷ್ಟಾಚಾರದಲ್ಲಿ ಕರ್ನಾಟಕವೇ ನಂಬರ್ 1. ಯಾವುದೇ ಪಕ್ಷದ ಸರ್ಕಾರ ಇದ್ರೂ ವ್ಯಾಪಕ ಭ್ರಷ್ಟಾಚಾರ. ನೋಡಿ, ಇದನ್ನ ಯಾರೋ ಬೇರೆಯವರು ಹೇಳಿದ್ರೆ ಅಥವಾ ಸಾಮಾನ್ಯ ಜನ ನಾವೆಲ್ಲ ಮಾತನಾಡ್ತಾ ಇರ್ತೀವಿ, ಅಯ್ಯೋ ಏನಪ್ಪ ಕರಪ್ಷನ್ ನಮ್ಮ ಸ್ಟೇಟ್ ಅಲ್ಲಿ ಅಂತ, ಅದೇನು ಸ್ಪೆಷಲ್ ಅಂತ ಅನ್ಸೋದಿಲ್ಲ. ಆದರೆ ಭ್ರಷ್ಟಾಚಾರದಲ್ಲಿ ಕರ್ನಾಟಕವೇ ನಂಬರ್ 1 ಅಂತ ಹೇಳಿರೋದು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಶಾಸಕ ಬಸವರಾಜ ರಾಯರೆಡ್ಡಿ ಅವರು. ರಾಜ್ಯದಲ್ಲಿ ವ್ಯಾಪಕ ಭ್ರಷ್ಟಾಚಾರ ನಡೀತಾ ಇದೆ, ಭ್ರಷ್ಟಾಚಾರದಲ್ಲಿ ಕರ್ನಾಟಕವೇ ನಂಬರ್ 1 ಅಂತ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ನೋಡಿ, ಪ್ರಾದೇಶಿಕ ಅಸಮತೋಲನ ನಿವಾರಣಾ ಸಮಿತಿ ಸಭೆಯಲ್ಲಿ ಮಾತನಾಡಿದ್ದಾರೆ. ಭ್ರಷ್ಟಾಚಾರ ವ್ಯಾಪಕವಾಗಿರೋದ್ರಿಂದ ಅಭಿವೃದ್ಧಿ ಕೆಲಸ ನಡೀತಾ ಇಲ್ಲ. ಮೊದಲೆಲ್ಲ 5 ದಶಕ ಬಾಳಿಕೆ ಬರ್ತಿದ್ದಂತ ಬಿಲ್ಡಿಂಗ್ಗಳು ಈಗ 10 ವರ್ಷಕ್ಕೆ ಬಿದ್ದೋಗ್ತಾ ಇದ್ದಾವೆ. ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರ ನಡೀತಾ ಇರಬೇಕಾದ್ರೆ ಕಷ್ಟ ಆಗುತ್ತೆ. ಪ್ರಾದೇಶಿಕ ಅಸಮತೋಲನ ನಿವಾರಣೆ ಹೇಗೆ ಸಾಧ್ಯ ಆಗುತ್ತೆ? ಈ ರೀತಿಯಾದಂತಹ ಭ್ರಷ್ಟಾಚಾರ ನಡೀತಾ ಇದ್ರೆ ಜನಪ್ರತಿನಿಧಿಗಳು ಹೇಗಿರ್ತಾರೋ ಅಧಿಕಾರಿಗಳು ಹಾಗೇ ಇರ್ತಾರೆ. ಸಿಎಂ ಏನೇ ಹೇಳಿದ್ರು ಭ್ರಷ್ಟಾಚಾರ ಕುರಿತ ನನ್ನ ಅಭಿಪ್ರಾಯ ಇದೇ ಆಗಿರುತ್ತೆ. ಅಧಿಕಾರಿಗಳ ಸಭೆಯಲ್ಲಿ ಶಾಸಕ ಬಸವರಾಜ ರಾಯರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ. ನೋಡಿ, ಬೇರೆ ಯಾರೋ ಮಾತನಾಡಿದಿದ್ರೆ ಅಥವಾ ವಿಪಕ್ಷ ಮಾತನಾಡಿದಿದ್ರೆ ಅದು ಕಾಮನ್ ಅಂತ ಹೇಳ್ಬೋದಾಗಿತ್ತು. ನಾವು ನೀವು ಮಾತನಾಡೋದು ಅದು ಕಾಮನ್ ಅಂತ ಹೇಳ್ಬೋದು. ಆದರೆ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಶಾಸಕ ಬಸವರಾಜ ರಾಯರೆಡ್ಡಿ ಅವರು ಅಧಿಕಾರಿಗಳ ಸಭೆಯಲ್ಲಿ ಮಾತನಾಡ್ತಾರೆ. ಕರ್ನಾಟಕದಲ್ಲಿ ಭ್ರಷ್ಟಾಚಾರದಲ್ಲಿ ಕರ್ನಾಟಕವೇ ನಂಬರ್ 1. ಪ್ರಾದೇಶಿಕ ಅಸಮತೋಲನ ನಿವಾರಣಾ ಸಮಿತಿ ಸಭೆಯಲ್ಲಿ ಅವರು ಈ ಮಾತನ್ನ ಹೇಳ್ತಾರೆ. ಈ ರೀತಿಯಾಗಿ ಭ್ರಷ್ಟಾಚಾರ ಇಷ್ಟು ದೊಡ್ಡ ಮಟ್ಟದಲ್ಲಿ ನಡೀತಾ ಇದ್ರೆ ಅಭಿವೃದ್ಧಿ ಕೆಲಸ ಹೇಗೆ ನಡೆಯುತ್ತೆ? ಯಾವ ರೀತಿ ಜನಪ್ರತಿನಿಧಿಗಳು ಇರ್ತಾರೋ ಅಧಿಕಾರಿಗಳು ಅದೇ ರೀತಿ ನಡ್ಕೊಳ್ತಾರೆ. ಮೊದಲೆಲ್ಲ 5 ದಶಕ ಆದ್ರೂ ಒಂದು ಬಿಲ್ಡಿಂಗ್ ಬೀಳ್ತಾ ಇರ್ಲಿಲ್ಲ, ಬಾಳ್ಕೆ ಬರ್ತಾ ಇತ್ತು. ಆದ್ರೆ ಈಗ ಕೇವಲ 5 ರಿಂದ 10 ವರ್ಷಗಳಲ್ಲೇ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕಟ್ಟುವಂತ ಬಿಲ್ಡಿಂಗು ಬಿದ್ದು ಹೋಗ್ತಾ ಇದೆ. ಯಾವುದೇ ಪಕ್ಷದ ಸರ್ಕಾರ ಇದ್ರೂ ಕೂಡ ಭ್ರಷ್ಟಾಚಾರ ವ್ಯಾಪಕವಾಗಿ ನಡೀತಾ ಇದೆ. ಕರ್ನಾಟಕನೇ ನಂಬರ್ 1 ಕರಪ್ಷನ್ ನಲ್ಲಿ ಅಂತ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಮಾತನಾಡಿದ್ದಾರೆ. ಇದು ಒಂದ್ ರೀತಿ ನೋಡಿ ವಿಪಕ್ಷಗಳಿಗೆ ಅಸ್ತ್ರ ಕೊಟ್ಟಂಗಾಯ್ತು. ಅಪ್ರಿಶಿಯೇಟ್ ಮಾಡಬೇಕು ಬಸವರಾಜ ರಾಯರೆಡ್ಡಿ ಅವರನ್ನ, ಯಾಕೆಂದ್ರೆ ಸತ್ಯ ಹೇಳಿದ್ದಾರೆ. ಸರ್ಕಾರಕ್ಕೆ ಮುಜುಗರ ಆಗುತ್ತೆ ಅಂತ ಗೊತ್ತಿದ್ರು ಕೂಡ ಈ ವಿಚಾರವನ್ನ ಮುಚ್ಚಿಡದೆ ಮಾತನಾಡಿದ್ದಾರೆ. ನಮ್ಮ ಕೊಪ್ಪಳ ಪ್ರತಿನಿಧಿ ಶುಕ್ರಾಜ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶುಕ್ರಾಜ್, ಭ್ರಷ್ಟಾಚಾರದ ವಿಚಾರವಾಗಿ ಬಸವರಾಜ ರಾಯರೆಡ್ಡಿ ಅವರು ಮಾತನಾಡಿರೋದು ಒಂದ್ ರೀತಿ ಅಪ್ರಿಶಿಯೇಟ್ ಮಾಡಬೇಕು. ಸರ್ಕಾರ ಪಕ್ಕಕ್ಕಿಟ್ಟು ಸತ್ಯವನ್ನ ನುಡಿದಿದ್ದಾರೆ. ಸದ್ಯದ ಅಪ್ಡೇಟ್ಸ್ ಏನಿದೆ ಶುಕ್ರಾಜ್ ಈ ವಿಚಾರವಾಗಿ? ಭ್ರಷ್ಟಾಚಾರದ ಕುರಿತಾಗಿ ಸಿಎಂ ಆರ್ಥಿಕ ಸಲಹೆಗಾರರು ಮತ್ತು ಯಲಬುರ್ಗಾ ಶಾಸಕರಾದಂತಹ ಬಸವರಾಜ ರಾಯರೆಡ್ಡಿ ಅವರು ಒಂದು ಆಕ್ರೋಶವನ್ನು ಹೊರಹಾಕಿರ್ತಕ್ಕಂಥದ್ದು ಮತ್ತು ಅದು ಸತ್ಯವೂ ಕೂಡ ಆಗಿರ್ತದೆ. ಯಾಕಂದ್ರೆ ಅವರೇ ಹೇಳ್ತಾರೆ ಖುದ್ದಾಗಿ, ಇದು ಬರೀ ನಮ್ಮ ಸರ್ಕಾರದಂತ ಅಷ್ಟೇ ಅಲ್ಲ, ಯಾವುದೇ ಸರ್ಕಾರ ಬರ್ಲಿ, ಕರ್ನಾಟಕದಲ್ಲಿ ಯಾವುದೇ ಸರ್ಕಾರ ಬಂದಾಗ ಇಲ್ಲಿ ಭ್ರಷ್ಟಾಚಾರ ವ್ಯಾಪಕವಾಗಿರುತ್ತೆ. ಈ ಒಂದು ಭ್ರಷ್ಟಾಚಾರ ಇರೋದ್ರಿಂದ ಇಲ್ಲಿ ಪ್ರಾದೇಶಿಕ ಅಸಮತೋಲನ ನಿವಾರಣೆ ಸಾಧ್ಯ ಹೇಗಾಗುತ್ತೆ ಅನ್ನೋದು ಅವರ ಒಂದು ಪ್ರಶ್ನೆ ಆಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಈ ಮುಂಚೆ ಅಂದ್ರೆ 22 ವರ್ಷಗಳ ಹಿಂದೆ 175 ತಾಲೂಕುಗಳಿದ್ರು, ಇದೀಗ 240 ತಾಲೂಕುಗಳಾಗಿವೆ. ಇದರನ್ನು ಈ 2023ರಲ್ಲಿ ಸಿಎಂ ಅವರು ಒಂದು ಘೋಷಣೆ ಹೇಳಿದ್ರು. ಯಾಕಂದ್ರೆ ನಂಜುಂಡಪ್ಪ ವರದಿ ಪ್ರಕಾರ ಈಗ ಏನು ಅಸಮತೋಲನ ನಿವಾರಣೆ ಮಾಡ್ಬೇಕು, 175 ತಾಲೂಕುಗಳು ಇದ್ದು 240 ತಾಲೂಕುಗಳಿಗೆ ಎಲ್ಲೆಲ್ಲಿ ಯಾವ ಅಭಿವೃದ್ಧಿ ಆಗಿಲ್ಲ ಅಂತಹ ಒಂದು ತಾಲೂಕುಗಳನ್ನು ಗುರುತಿಸಿ ನೀವೊಂದು ಸಮಿತಿಯನ್ನು ಕೈಗೊಂಡಿದ್ರು. ಆ ಸಮಿತಿಯ ಒಂದು ಭಾಗವಾಗಿ ನಿನ್ನೆ ಏನು ಈ ಒಂದು ಪ್ರಾದೇಶಿಕ ಅಸಮತೋಲನ ನಿವಾರಣಾ ಒಂದು ಸಭೆ ಅಧಿಕಾರಿಗಳು ಏನು ಕೊಪ್ಪಳಕ್ಕೆ ಆಗಮಿಸಿದ್ರು. ಈ ಒಂದು ಸಂದರ್ಭದಲ್ಲಿ ರಾಯರೆಡ್ಡಿ ಅವರು ಖುದ್ದು ಅವರಿಗೆ ಓಪನ್ ಆಗಿ ಹೇಳಿರ್ತಕ್ಕಂಥದ್ದು. ಯಾಕಂತಂದ್ರೆ ರಾಜ್ಯದಲ್ಲಿ ನಂಬರ್ 1 ಭ್ರಷ್ಟಾಚಾರ ನಡೀತಾ ಇರೋದು, ದೇಶದಲ್ಲಿ ನಂಬರ್ 1 ಭ್ರಷ್ಟಾಚಾರ ನಡೀತಾ ಇರೋದು ಅದು ಕರ್ನಾಟಕದಲ್ಲಿ. ಈಗಿರುವಾಗ ನೀವು ಪ್ರಾದೇಶಿಕ ಅಸಮತೋಲನ ನಿವಾರಣೆ ಹೇಗೆ ಮಾಡೋಕೆ ಸಾಧ್ಯ ಆಗುತ್ತೆ? ಯಾಕಂದ್ರೆ ಪ್ರತಿ ಒಂದು ಕೆಲಸದಲ್ಲಿ ಕೂಡ ಭ್ರಷ್ಟಾಚಾರ ವ್ಯಾಪಕವಾಗಿ ನಡೆದಿದೆ. ನಾವು ಏನಕ್ಕೆ ಈ ಹಿಂದೆ ನಮ್ಮ ತಂದೆಯವರ ಕಾಲದಲ್ಲಿ ಕಟ್ಟಿದಂತ ಬಿಲ್ಡಿಂಗ್ ಇಂದಿಗೂ ಕೂಡ ಅವು ಗಟ್ಟಿ ಗುಣಮಟ್ಟತೆಯಿಂದ ಕೂಡಿದೆ. ಆದ್ರೆ ನನ್ನ ಒಂದು ಅಧಿಕಾರದ ಅವಧಿಯಲ್ಲಿ ನಿರ್ಮಿಸಿದಂತ ಕಟ್ಟಡಗಳು ನಾನು ಅಧಿಕಾರ ಇಳಿಯೋಕೆ ಮುಂಚೆನೆ ಅವು ಬೀಳ್ತಾ ಇದೆ, ಕಟ್ಟಡಗಳು ಶೀತಲಗೊಳ್ತಾ ಇವೆ. ಇದರಿಂದ ಗೊತ್ತಾಗುತ್ತೆ. ಯಾಕಂತಂದ್ರೆ ಈ ಒಂದು ಭ್ರಷ್ಟಾಚಾರ ದೊಡ್ಡದಾಗಿರೋದ್ರಿಂದ ಯಾವ ಒಂದು ಕೆಲಸ ಕೂಡ ಗುಣಮಟ್ಟತೆಯನ್ನು ಕಾಪಾಡ್ಕೊಳ್ಳೋಕೆ ಆಗ್ತಾ ಇಲ್ಲ. ಹೀಗಾಗಿ ನಾವು ಏನು ಕೊಪ್ಪಳ ಅಂತ ಅಷ್ಟೇ ಅಲ್ಲದೆ ರಾಜ್ಯದಲ್ಲಿ ಯಾರೇ ಈ ಒಂದು ಕೆಲಸದಲ್ಲಿ ಕಳಪೆ ಆಗಿದ್ರೆ ಅದಕ್ಕೆ ನೇರವಾಗಿ ಆ ಒಂದು ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಮತ್ತು ಸಿಒ ಅವರನ್ನ ಹೊಣೆ ಮಾಡ್ಬೇಕು. ಆದಾಗ ಮಾತ್ರ ಈ ಒಂದು ಭ್ರಷ್ಟಾಚಾರ ನಾವು ತಡೆಯಲು ಸಾಧ್ಯ ಆಗುತ್ತೆ. ಯಾಕಂತಂದ್ರೆ ಜನಪ್ರತಿನಿಧಿಗಳು ಯಾವ ರೀತಿ ಇರ್ತಾರೆ ಅದೇ ರೀತಿ ಅಧಿಕಾರಿಗಳು. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಭ್ರಷ್ಟಾಚಾರದಲ್ಲಿ ಕರ್ನಾಟಕ ನಂಬರ್ 1. ಏನಾದ್ರೂ ಆಗ್ಲಿ, ಕಾಂಗ್ರೆಸ್ನ ಶಾಸಕರೇ ಆಗಿರ್ಬಹುದು, ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರೇ ಆಗಿರ್ಬಹುದು, ಸತ್ಯ ಹೇಳಿದ್ದಾರೆ. ಸರ್ಕಾರಕ್ಕೆ ಮುಜುಗರ ಆಗುತ್ತೋ ಮತ್ತೊಂದಾಗುತ್ತೋ ಮುಖ್ಯಮಂತ್ರಿಗಳು ಬೇಕಾದ ಅಂದ್ಕೊಳ್ಳಿ, ಭ್ರಷ್ಟಾಚಾರದ ವಿರುದ್ಧ ನನ್ನ ಅಭಿಪ್ರಾಯ ಇದು ಅಂತ ಬಸವರಾಜ ರಾಯರೆಡ್ಡಿ ಅವರು ಸತ್ಯ ನುಡಿದಿದ್ದಾರೆ. ಭ್ರಷ್ಟಾಚಾರ ರಾಜ್ಯದಲ್ಲಿ ಯಾವ ಮಟ್ಟಕ್ಕೆ ನಡೀತಾ ಇದೆ ಅನ್ನೋದಕ್ಕೆ
ಬಸವರಾಜ ರಾಯರೆಡ್ಡಿ ಅವರ ಹೇಳಿಕೆನೇ ಸಾಕ್ಷಿ.